ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು. ಆತ್ಮೀಯ ಸಹಕಾರಿಗಳೇ, ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನೀಗ ಶಿವಮೊಗ್ಗ ಭಾಗದಲ್ಲಿರುವಂತಹ ಹಸೂಡಿ ಗ್ರಾಮದಲ್ಲಿದ್ದೀನಿ. ಬನ್ನಿ, ಈ ಹಸೂಡಿ ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೇಗೆ ಬೆಳವಣಿಗೆಯಾಗಿದೆ, ಇಲ್ಲಿನ ಅಭಿವೃದ್ಧಿ ಕೆಲಸಗಳೆಲ್ಲ ಹೇಗಿದೆ, ಎಲ್ಲ ವಿಷಯವನ್ನು ತಿಳ್ಕೊಳ್ಳೋಣ. ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಹೆಸರು ಸತೀಶ್ ಪಟೇಲ್ ಅಂತೇಳಿ. ನಾನು 4ನೇ ಬಾರಿ ಆಯ್ಕೆಯಾಗಿದ್ದೀನಿ. ನಾವು 2010ನೇ ಇಸ್ವಿಯಲ್ಲಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಒಂದು 350ರಿಂದ 450 ಜನ ಇಲ್ಲಿ ಷೇರ್ದಾರಿದ್ದರು. ಆ ಷೇರ್ದಾರು ಇವತ್ತಿಗೆ ಹೆಚ್ಚು ಕಮ್ಮಿ 20 ವರ್ಷಕ್ಕೆ 1,500ರಿಂದ 2,000 ಜನ ಹತ್ತತ್ರ ಷೇರ್ದಾರಾಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣಕಾರ ಅಂತಂದರೆ ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು, ಅಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ RM ಮಂಜುನಾಥ್ ಗೌಡರು ನಮ್ಮ ಹಸೂಡಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹೆಚ್ಚಿನ ಸಾಲ ಸೌಲಭ್ಯ ಇರ್ಬೋದು, ರೈತರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆಯನ್ನು ಸುಮಾರು ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಫೌಂಡರ್ಸು ನಮಗೆ ಮೂಲ ಕಾರಣಕರ್ತರು ಮಂಜುನಾಥ್ ಐತಾಳವರು, ಶಂಕರು ಭಟ್ರು, ನಾವು ಈ ಸ್ಥಾನದಲ್ಲಿ ಕೂರಕ್ಕೆ ಅವರು ಸಹ ಮೂಲ ಕಾರಣ. ಇವತ್ತು ನಮ್ಮ ಸೊಸೈಟಿ ಹೆಚ್ಚು ಕಮ್ಮಿ 20ರಿಂದ 30 ಕೋಟಿವರೆಗೂ ವ್ಯವಹಾರ ನಮ್ಮಲ್ಲಿ ನಡೆಸ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಒಂದು ಕೋಟಿ ಹತ್ರ ಗೋಲ್ಡ್ ಲೋನು, ಒಂದು 2.5 ಕೋಟಿ ಓನ್ ಫಂಡಲ್ಲಿ ಕೊಟ್ಟಿದ್ವಿ, ಒಂದು 20 ಕೋಟಿ ಹೆಚ್ಚು ಕಮ್ಮಿ KCCL ಸಾಲವನ್ನು 0% ನಮ್ಮ ಸೊಸೈಟಿ ಮುಖಾಂತರ ರೈತರಿಗೆ ಕೊಟ್ಟಿದ್ವಿ. ಈ ಸಂಸ್ಥೆ ಮೊದಲು ಒಂದು ಸಣ್ಣ ಕಟ್ಟಡದಲ್ಲಿತ್ತು. ಈ 20 ವರ್ಷದಲ್ಲಿ ನಮ್ಮ ಎಲ್ಲ ನಿರ್ದೇಶಕರುಗಳು ಸೇರಿ ಈ ಒಂದು ಸಂಸ್ಥೆನ ಉನ್ನತ ಮಟ್ಟಕ್ಕೆ ಒಂದು ವ್ಯವಸ್ಥಿತವಾಗಿ ಕಮರ್ಷಿಯಲ್ ಬ್ಯಾಂಕ್ ಲೆಕ್ಕದಲ್ಲಿ ಒಂದು ಬಿಲ್ಡಿಂಗನ್ನು ವ್ಯವಸ್ಥೆ ಮಾಡಿ ಎಲ್ಲರಿಂದನೂ ಅನುದಾನ ಸದ್ಬಳಕೆಯನ್ನು ಮಾಡ್ಕೊಂಡು ಎಲ್ಲರೂ ಒಂದು ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು DL ಶಿವಕುಮಾರ್ ಅಂತೇಳಿ. ನಾನು ಸಹಕಾರ ಸಂಘದ ಇದೇ ಮೊದಲನೇ ಬಾರಿ ನಿರ್ದೇಶಕನಾಗಿ ನಮ್ಮೆಲ್ಲ ಸದಸ್ಯರ ಆಶೀರ್ವಾದ ಜೊತೆಗೆ ಇವತ್ತು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ರಾಜಕಾರಣದ ಇದು ಮೊದಲನೇ ಹೆಜ್ಜೆ ನಂದು. ಜೊತೆಗೆ ಇವತ್ತು ಈ ಸಹಕಾರ ಸಂಘದಲ್ಲಿ ಇವತ್ತು ಉಪಾಧ್ಯಕ್ಷ ಆಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ಭಾರಿ ಇಷ್ಟ ಆಗುತ್ತೆ. ಕಾರಣ ಏನಪ್ಪ ಅಂದರೆ 20 ವರ್ಷದ ಕೆಳಗಡೆ ನಾನು ಈ ಬ್ಯಾಂಕಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡಿದ್ದೆ 20 ವರ್ಷದ ಹಿಂದೆ. ಈತನಿಗೆ ಒಂದು ಇದರಲ್ಲಿ ಕೆಲಸ ಮಾಡಿದವನು ಕೂಡ ಒಬ್ಬ ಉಪಾಧ್ಯಕ್ಷ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ನಿರ್ದೇಶಕ ಆಗ್ಬೋದು ಅನ್ನೋದು ಇದು ಭಾರಿ ನಾನು ರೈತರಿಗೆ ಹೇಳ್ಬೇಕಾದಂಥ ಅಭಿನಂದನೆಗಳು ಈ ವಿಚಾರನ. ಜೊತೆಗೆ ಈ ಸಹಕಾರ ಸಂಘದಲ್ಲಿ ನಾನು ಅಟೆಂಡರ್ ಆಗಬೇಕಾದ್ರೆ ಇಲ್ಲಿ ಫೌಂಡರೇ ಇಲ್ಲಿದ್ದಂಥ 3 ಜನ ಫೋಟೋದಲ್ಲಿ ಏನಿಲ್ಲಿದ್ದಾರೆ ಅವರೇ ಈ ಮೊದಲನೇ ಫೌಂಡರ್. ಇಲ್ಲಿಗೆ ಈ ಸೊಸೈಟಿನ ಸ್ಟಾರ್ಟ್ ಮಾಡಿ ಸೈಕಲ್ ನೋಡ್ಕೊಂಡು ಮಾಡಿದಂಥ ಈ 3 ಜನ ಫೌಂಡರ್ಗಳೇ ಮಾಡಿದ್ದು. ಇವತ್ತು ನಾವು ನೆನೆಸ್ಬೇಕಾದಂಥ ದಿನ ಇವತ್ತು ನಮಗೆ ಒಳ್ಳೆಯ ಶುಭ ದಿನ ಇವತ್ತು. ಜೊತೆಗೆ ನಾವು ಇವತ್ತು 50 ಕೋಟಿ ನಡೀತಿರೋವಂಥ ಟ್ರಾನ್ಸಾಕ್ಷನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ವಿ ನಮ್ಮೆಲ್ಲ ಸದಸ್ಯರ ಆಶೀರ್ವಾದದೊಂದಿಗೆ. ಜೊತೆಗೆ ನಾವುಗಳು ನಮ್ಮ ಸೆಂಟ್ರಲ್ ಅಮಿತ್ ಶಾ ಅವರು ಏನು ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ಸಹಕಾರ ಸಂಘಗಳಿಗೆ ಹೊಸ ಥರ ಸ್ಕೀಮ್ಗಳು ಏನು ಕೊಟ್ಟರು ಈ ಸರಿ ಕೊಡ್ತಿದ್ದಾರೆ. ಹೊಸದಾಗಿ ಏನಿವತ್ತು ವಾಟ್ರಿಂದು ಫಿಲ್ಟ್ರದ್ದು ಇದು ಮಾಡಿ ನಾವು ಮಾಡ್ಬೋದಂತ ಇದು ಪ್ರತಿಯೊಂದಕ್ಕೂ ಸಹಕಾರ ಸಂಘದಲ್ಲಿ ಯಾವುದಕ್ಕೂ ಆದ್ಯತೆ ಇಲ್ಲ. ಮುಂಚೆ ಏನಿತ್ತು ಸಹಕಾರ ಸಂಘದಲ್ಲಿ ಅಕ್ಕಿ ಕೊಡೋದು, ಸಾಲ ಕೊಡೋದು 2 ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಆದರೆ ಈಗ ಸೆಂಟ್ರಲಿಂದ ನಮ್ಮ ಜಾಗ ಏನಾದರೂ ಜಾಸ್ತಿ ಇದ್ದರೆ ಅದ್ರಲ್ಲಿ ಮಾಡ್ಬೋದಂಥ ಡೆವಲಪ್ಮೆಂಟ್ಸು ಇಲ್ಲಿ ನಮ್ಮ ಹೆಣ್ಮಕ್ಳು ಭಾರಿ ಚೆನ್ನಾಗಿ ಹೇಳಿದ್ರು. ಮಹಿಳೆಯರಿಗೆ ಕೆಲಸ ಕೊಡ್ಬೋದು. ಇಲ್ಲೇನಾದರೂ ನಾವು ಬೇರೆ ಗೊಬ್ಬರದ ಅಂಗಡಿ ಆಗಿರ್ಬೋದು, ಸಿಮೆಂಟ್ ಅಂಗಡಿ ಆಗಿರ್ಬೋದು, ಬೇರೆ ಮಿಲ್ಕ್ ಪಾರ್ಲರ್ ಆಗಿರ್ಬೋದು, ಯಾವುದನ್ನೇ ನಾವು ಮಾಡಿದ್ರು ಕೂಡ ಒಂದಷ್ಟು ಜನಗಳಿಗೆ ಕೆಲಸ ಕೊಡುವಂಥದ್ದು ನಮ್ಮ ಸಹಕಾರ ಸಂಘದಿಂದ ವತಿಯಿಂದ ಕೆಲಸ ಆಗುತ್ತೆ. ಇದೊಂದು ಭಾರಿ ಒಳ್ಳೆಯ ಕೆಲಸ ಮಾಡ್ಯಾರ ಅಮಿತ್ ಶಾ ಅವರು. ಜೊತೆಗೆ ಇತ್ತೀಚಿನ ಒಂದು ಬ್ಯಾಕ್ ಒಂದು 5 ವರ್ಷ ಹಿಂದೆ ನೋಡಿದಾಗ
ರೈತರುಗಳು ಭಾರಿ ಜನ ಸಾಯ್ತಾಯಿದ್ರು. ಆವಾಗ ಬಡ್ಡಿ ಮನ್ನಾ ಇರಲಿಲ್ಲ, ಸಾಲಕ್ಕೆ ಪೂರ್ಣ ಬಡ್ಡಿ ಇತ್ತು. ಈಗೇನು ಈ ಸಾಲ ಬಡ್ಡಿ ಮನ್ನಾ 3 ಲಕ್ಷದವರೆಗೂ ಅಂತ ಆದಮೇಲೆ ಇವತ್ತು ರೈತರುಗಳು ಸಾವಿನ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಿದೆ. ಇದು ಭಾರಿ ಹೆಮ್ಮೆ ಅಂತ ವಿಷಯ. ಸೆಂಟ್ರಲ್ವರೆಗೂ ಸ್ಟೇಟ್ನವ್ರಿಗೂ ನಾವು ಅಭಿನಂದನೆ ಸಲ್ಲಿಸಬೇಕಾದಂಥ ದಿನ. ಜೊತೆಗೆ ನಮ್ಮ ಶಿವಮೊಗ್ಗದ DCC ಬ್ಯಾಂಕ್ ರಾಜಕಾರಣಿ ಧುರೀಣ ಅಂತಲೇ ಅಂತ ಹೇಳ್ಬೋದು, ಮಂಜುನಾಥ್ ಗೌಡ್ರಿಗೆ ಅವರ ಒಂದು ಸಹಕಾರ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಭಾರಿ ಇದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ಇಲ್ಲಿನ ನಮ್ಮ ಲೋಕಲ್ಲು MP ಅವರಾದಂಥ BY ರಾಘವೇಂದ್ರ ಅವರು, ಅಶೋಕ್ ನಾಯ್ಕರು ಇಲ್ಲಿನ ಭಾಗದ ಒಳ್ಳೆಯ ಸಹಕಾರಿಗೆ ಸಹಕಾರ ಕೊಟ್ಟಾರೆ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ವಿಜಯಾನಂದ ಅಂದ್ಬಿಟ್ಟು ಕೃಷಿ ಪತ್ತಿನ ಸಹಕಾರ ಸಂಘದ 4ನೇ ಸರಿ ಆಯ್ಕೆಯಾಗಿದ್ದೇನೆ. 2 ಸಲ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಮೊದಲನೇ ಸರಿ ಅಧ್ಯಕ್ಷನಾದಾಗ ಪಕ್ಕದ ಬಿಲ್ಡಿಂಗನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದು ಪಕ್ಕದ ಬಿಲ್ಡಿಂಗನ್ನು ಕಟ್ಟಿದ್ದೀವಿ. ಹಾಗೆ ತುಂಬ ಜನ ರೈತರುಗಳಿಗೆ ಕರ್ಕೊಂಬಂದು ಸಾಲ ಕೊಟ್ಟಿದ್ದೀವಿ. ಈ 1200 ಜನಕ್ಕೆ ಸಾಲ ಕೊಟ್ಟಿದ್ದೀವಿ. ಶೇರ್ ಹೋಲ್ಡರ್ಸು 2000 ಜನದ ಮೇಲಿದ್ದಾರೆ. ಹಾಗಾಗಿ ಈಗ ರನ್ನಿಂಗಲ್ಲಿ 13 ಕೋಟಿ ಸಾಲ ಕೊಟ್ಟಿದ್ದೀವಿ. ಇಯರ್ಲಿ 40 ಕೋಟಿ ಟ್ರಾನ್ಸಾಕ್ಷನ್, 30ರಿಂದ 40 ಕೋಟಿ ಟ್ರಾನ್ಸಾಕ್ಷನ್ ಆಗ್ತಾಯಿದೆ. ಸೊ ಇದೆಲ್ಲ ಪ್ರೋಗ್ರೆಸ್ಸು. ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂಚೆ ಇದರಲ್ಲಿ 0ನಲ್ಲಿತ್ತು, ಈಗ ಇಂಪ್ರೂವ್ಮೆಂಟ್ ಆಗಿದೆ. ಯಾವ ರೀತಿ ಅಂದರೆ ಎಲ್ಲ ನಿರ್ದೇಶಕರು ಒಟ್ಟಿಂದ ಒಗ್ಗೂಡಿ ಈ ಕಾರ್ಯಕ್ರಮನ ಹಮ್ಮಿಕೊಂಡು ರೈತರುಗಳಿಗೆಲ್ಲ ಸಾಲ ಕೊಡಿಸಿ ಈ ಸೊಸೈಟಿನ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಈ ಹಂತದಲ್ಲಿದೆ. ಈಗ ತಾಲೂಕು ಲೆವೆಲಲ್ಲಿ ಫಸ್ಟಲ್ಲಿದೆ ಇದು. ಆ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸಿದ್ದೇವೆ. ಹಾಗಾಗಿ ಈ ಸೊಸೈಟಿ ಒಂದು ಮಾದರಿಯಾಗಿ ಅಕ್ಕಪಕ್ಕದ ಒಂದು 20 ಹಳ್ಳಿಗಳಿಗೆ ಮಾದರಿಯಾಗಿ ಬೆಳೆದಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹಕಾರ ಜನಗಳಿಗೆ ನೀಡಿ ತುಂಬ ಸಾಲ ಕೊಟ್ಟು ಪುನಃ ಇನ್ನೂ ಇಂಪ್ರೂವ್ಮೆಂಟ್ ಆಗೋವಂಥ ಪರಿಸ್ಥಿತಿಯಲ್ಲಿ ನಾವು ಒಗ್ಗೂಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಆರ್ಮೂಮ್ ಅಂತ. ನಾನು ಒಂದು 10 ವರ್ಷ ಹಿಂದೆ ಇದರಲ್ಲಿ ಡೈರೆಕ್ಟಾಗಿ ಉಪಾಧ್ಯಕ್ಷರಾಗಿದ್ದೆ 5 ವರ್ಷ. ಆ ಟೈಮ್ನಲ್ಲಿ ಇಷ್ಟು ದುಡ್ಡು ಇರಲಿಲ್ಲ. ಈಗ ಚೆನ್ನಾಗಿ ಬೆಳೆದಿದೆ. 10 ವರ್ಷ ಬಿಟ್ಟು ಮತ್ತೆ ಈಗಲೂ ನಾನು ಡೈರೆಕ್ಟ್ ಆಗಿದ್ದೀನಿ. ಇನ್ನು ಮುಂದೆ ರೈತರಿಗೆ ಒಳ್ಳೆ ಕೆಲಸಗಳು ಮಾಡಿಕೊಡ್ತೀವಿ. ನಾನಿದ್ದಾಗ ಕೂಡ 100-150 ಜನಕ್ಕೆ ಲೋನ್ ಕೊಡಿಸಿದ್ದೆ. ಅವಾಗ ಇಲ್ದವರೆಲ್ಲ ಖಾತೆ ಮಾಡಿ ಅವರಿಗೆಲ್ಲ ತಗೊಂಬಂದು ನಮ್ಮ ಶೇರ್ ಸೇರಿಸಿ ಲೋನ್ ಕೊಡಿಸಿದ್ದೆ. ಆ ಥರ ಈ ಥರ ಮಾಡ್ತಾಯಿದ್ದೀನಿ ನಾನು. ನನ್ನ ಹೆಸರು ಶೇಖರ್ ನಾಯ್ಕ್ ಅಂತೇಳಿ, ಹೊಳೆಬೆನಹಳ್ಳಿ ದೊಡ್ಡ ತಂಡ ಗ್ರಾಮ, ಹಸುಡಿ ಸಹಕಾರ ಪತ್ತಿನ ಸಹಕಾರ ಸಂಘ ಡೈರೆಕ್ಟ್ರಾಗಿ ಇದರಿಂದ 3ನೇ ಸರಿ ಆಯ್ಕೆಯಾಗಿದ್ದೀವಿ. ನಾವೆಲ್ಲರೂ ಇಲ್ಲಿ ಬಂದಾಗ ನಮ್ಮ ಭಾಗದಲ್ಲಿರುವಂಥ ರೈತರು ನಮ್ಮನ್ನೆಲ್ಲ ಸಹಕರಿಸಿ ಇಲ್ಲಿ ಕಳಿಸಿದ್ರು. ನಾವು ನಮ್ಮ ಭಾಗದಲ್ಲಿರುವಂಥ ರೈತರ ಮನೆ ಬಾಗಿಲಿವರೆಗೂ ಕೆಲವರಿಗೆ ಹೋಗಿ ಮಾತಾಡಿ ಅವರನ್ನು ಕೆಲವು ಷೇರುಗಳನ್ನು ಮಾಡ್ಸೋಕ್ಕೆ ಈ ರೀತಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ನಮಗೆ ಸಿಗುತ್ತೆ ಸಹಕಾರಿ ಸಂಘದಲ್ಲಿ. ಅದನ್ನು ನೀವು ಉಪಯೋಗ ಪಡ್ಕೊಳ್ಳಿ. ರಾಷ್ಟ್ರೀಕೃತ ಬ್ಯಾಂಕ್ಗಿಂತ ನಮ್ಮಲ್ಲಿ ಒಳ್ಳೆಯ ಅನುಕೂಲ ಆಗುತ್ತೆ ರೈತರಿಗೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ಇದೆ, ರೈತರು ಸಾಲ ತೊಗೊಂಡ್ರು, ಅವರಿಂದ ನಾವು 1,000 ರೂಪಾಯಿ ದುಡ್ಡನ್ನು ತೊಗೊಂಡ್ರೆ 5,000 ರೂಪಾಯಿ ದುಡ್ಡನ್ನು ಶವ ಸಂಸ್ಕಾರಕ್ಕೂ ಕೊಡ್ತೀವಿ. ಇವನ್ನೆಲ್ಲ ರೈತರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಸೊಸೈಟಿಗೆ ಇಲ್ಲಿ ಹಿಂದೆ ಇದ್ದ ಮಾಜಿ MLA ಅಶೋಕ್ ನಾಯ್ಕರ ಹತ್ರ ಮಾತಾಡಿ ಈ ಮೇಲಿನ ಒಂದು ಬಿಲ್ಡಿಂಗಿಗೆ ಅವ್ರಿಗೆ ಒಂದು ಮಾತು ಹೇಳಿದಾಗ ಒಂದೇ ಮಾತಿಗೆ ಒಂದು 5 ಲಕ್ಷ ಅನುದಾನನ ರಿಲೀಸ್ ಮಾಡಿಸ್ಕೊಟ್ರು. ಇವತ್ತು ನಮಗೆ ಇಲ್ಲಿ ಉತ್ತಮವಾದ ಜನಗಳಿಗೆ ಮೀಟಿಂಗ್ ಮಾಡ್ಕೊಳ್ಳಿಕ್ಕೆ, ಜನ ಬರ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಒಂದಿಂದ ಒಂದು ನಮ್ಮ ಎಲ್ಲ ಡೈರೆಕ್ಟ್ರುಗಳು ಒಮ್ಮತದಿಂದ ಸೇರಿಕೊಂಡು ಏನಾರು ಆಗ್ಬೇಕಂದ್ರೆ ಎಲ್ಲರೂ ನಿರ್ಧಾರ ತೊಗೊಂಡು, ಇಲ್ಲ ಏನಾರ ವಿಚಾರಗಳನ್ನು ಚರ್ಚೆಗೆ ಬಂದಾಗ ಯಾರು ಒಡಕು ತೊಡಕಿಲ್ದಲೆ ಪರಸ್ಪರ ಕೂತಿ ಮಾತನಾಡಿ ಹಿಂಗೆಲ್ಲ ಹಿಂಗೆ ಅಂತ ಚರ್ಚೆಗೆ ತೊಗೊಂಡು ಈ ರೀತಿಯಿಂದ ನಾವು ಸರಿ ಮಾಡ್ಕೊಂಬಂದಾಗ ಅವತ್ತು ಏನಿತ್ತು ನಮ್ಮ ಸಹಕಾರಿ ಸಂಘದ ದುಡ್ಡನ್ನು ಈಗ ಅವತ್ತು 5 ಕೋಟಿ 2 ಕೋಟಿ 3 ಕೋಟಿ ಇದ್ದಿದ್ದನ್ನು ಇವತ್ತು 10-15 ಕೋಟಿ ದಿನ ಟ್ರಾನ್ಸಾಕ್ಷನ್ ಆಗ್ತಿದೆ. ಜೊತೆಗೆ 40ರಿಂದ 45 ಕೋಟಿವರೆಗೂ ಇಲ್ಲಿ ವ್ಯವಹಾರವನ್ನು ನಡೀತಾ ಇದೆ. ನಮ್ಮ ಬರುವಂಥ ರೈತರುಗಳಿಗೆ ತುಂಬ ಅನುಕೂಲ ಆಗ್ತಿದೆ. ಅವರನ್ನು ಯಾವುದೋ ಕುಂದು ಕೊರತೆ ಇಲ್ದಂಗೆ ರೈತರಿಗೂ ಸ್ಪಂದಿಸ್ತಿದ್ವಿ. ರೈತರು ಒಳ್ಳೆಯ ವಿಶ್ವಾಸ ಪ್ರೀತಿಯಿಂದ ಸಹಕಾರಿ ಬ್ಯಾಂಕ್ ಜೊತೆಗೆ ಸಂಪರ್ಕ ಇದೆ. ಒಳ್ಳೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದೀವಿ. ಇದೇ ರೀತಿ ನಾವು ರೈತರನ್ನು ಇನ್ನೊಂದಿಷ್ಟು ಉತ್ತಮವಾಗಿ ಬೆಳೆಸ್ಕೋಬೇಕು. ಬೇರೆಗೆ ರೈತರಿಗೆ ಸಿಗುವಂಥ ಸವಲತ್ತನ್ನು ಇಲ್ಲೇ ಆಗಬೇಕು ಅಂಥೇಳಿ ನಾವೆಲ್ಲರೂ ಚರ್ಚೆ ಮಾಡಿ ರೈತ ಸಲಹೆ ಏನೇನು ಬೇಕು ಅನ್ನೋ ದೊಡ್ಡ ಮಟ್ಟದೊಂದು
ಮಳಿಗೆಯನ್ನು ಮಾಡಿ ಇಲ್ಲೇ ಸಿಗಬೇಕು ಅಂತೇಳಿ ಆಲ್ರೆಡಿ ಚರ್ಚೆ ಮಾಡ್ತಿದ್ದೀವಿ. ಆ ಚರ್ಚೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ತೀವಿ ನಾವೆಲ್ಲರೂ ಅಂತ ಹೇಳ್ತಾ, ನಮ್ಮ ರೈತರಿಗೆ ಮುಂದಿನ ಅನುಕೂಲ ಮಾಡೋಕ್ಕೆ ನಾವೆಲ್ಲರೂ ನಮ್ಮೆಲ್ಲ ಡೈರೆಕ್ಟ್ರು ಗಟ್ಟಿಯಾಗಿದ್ದೀವಿ. ನಾವು ಅವ್ರ ಪರವಾಗಿ ನಿಲ್ತೀವಿ. ಯಾವ ಕಾರಣಕ್ಕೂ ನಮ್ಮ ರೈತರುಗಳಿಗೆ ನಾವು ನಮಗೆ ಕೊಟ್ಟಿರೋ ಅವ್ರ ಸಹಕಾರನ ನಾವು ಅವರ ಜೊತೆಗಿರ್ತೀವಿ ಅಂತ ಹೇಳ್ತಾ ನಮ್ಮೆರಡು ಮಾತನ್ನು ಮುಗಿಸ್ತೀವಿ. ನನ್ನ ಹೆಸರು ಮಾಲ್ತೇಶ್ ಅಂತೇಳಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಸುಡಿ ಶಿವಮೊಗ್ಗ. ಈ ಸಹಕಾರ ಸಂಘಕ್ಕೆ ಮೊದಲನೇ ಬಾರಿ ಆಯ್ಕೆ ಆಗಿದೆ ನಿರ್ದೇಶಕರ ಸ್ಥಾನಕ್ಕೆ. ಈಗ ಎಲ್ಲ ಡೈರೆಕ್ಟರ್ಗಳು ಹೇಳಿದ್ರು ರೈತರಿಗೆ ಯಾವ ರೀತಿ ಸಹಾಯ ಒದಗಿಸ್ಕೊಡ್ಬೇಕು ಅಂತೇಳಿ. ನಂದು ಮೊದಲನೇಗೆ ಆಯ್ಕೆ ಆಗಿರೋದ್ರಿಂದ ಈಗ ಬೀಜದ ಭತ್ತ ಸಬ್ಸಿಡಿ ಇರ್ಬೋದು, ರಸಗೊಬ್ಬರ ಸಬ್ಸಿಡಿ ಇರ್ಬೋದು, ಸರ್ಕಾರದಿಂದ ಏನು ಸಹಾಯಧನ ಬರುತ್ತೋ ಅಥವಾ ರಸಗೊಬ್ಬರಕ್ಕೆ ಬರುತ್ತೋ ಬೀಜದ ಭತ್ತಕ್ಕೆ ಬರುತ್ತೋ ಎಲ್ಲರಿಗೂ ಎಲ್ಲ ರೈತರಿಗೂ ತಲುಪಕ್ಕಿದ್ದು ಮೊದಲನೇದಾಗಿ. ನಮಗೆ ಯಾವ ರೀತಿ ಸಹಕಾರ ಗೆಲುವು ಕೊಟ್ಟಿದ್ದಾರೆ ಅವರು, ನಾವು ರೈತರಿಗೆ ಅದೇ ರೀತಿ ನಿಡ್ಕೊಂಡು ಸಹಕಾರ ಸಂಘ ಆಗಿರ್ಬೋದು, ರೈತರಾಗಿರ್ಬೋದು ಎಲ್ಲ ಒಗ್ಗೂಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ. ನನ್ನ ಹೆಸರು ಮಲ್ಲಿಕಾರ್ಜುನ್. ನಾನು ಇಲ್ಲಿ ಸಹಕಾರ ಸಂಘಕ್ಕೆ 3ನೇ ಬಾರಿ ಆಯ್ಕೆಯಾಗಿದ್ದೇನೆ. 3ನೇ ಬಾರಿ ಆಯ್ಕೆಯಾಗಿ ಅಧ್ಯಕ್ಷ ಆಗಿ ಉಪಾಧ್ಯಕ್ಷ ಕಾರ್ಯನಿರ್ವಹಿಸಿದ್ದೇನೆ. ಆಮೇಲೆ ನಮ್ಮ ಸಹಕಾರ ಸಂಘ ಮುಂಚೆ ಈ ಬೆಳವಣಿಗೆ ಇರಲಿಲ್ಲ. ನಮ್ಮ ಸಹಕಾರ ಸೊಸೈಟಿ ಇದು ಭಾಳ ಸಣ್ಣ ಬಿಲ್ಡಿಂಗ್ ಇತ್ತು. ಈಗ ನಮ್ಮದು ಇಷ್ಟು ದೊಡ್ಡದೊಂದು ಬಿಲ್ಡಿಂಗ್ ಮಾಡಿ ನಾವು ಈ ಥರ ಎಲ್ಲ ಒಂದು ಡೆವಲಪ್ ಮಾಡಿ ಈ ಥರ ಒಂದು ಮೀಟಿಂಗ್ ಹಾಲ್ ಮಾಡಿದ್ದೀವಿ. ರೈತರಿಗೆ 3 ಲಕ್ಷದಿಂದ ಹಿಡಿದು 5 ಲಕ್ಷದವರೆಗೂ ಬಡ್ಡಿ ಇಲ್ಲದೇ ಸಾಲ ಸೌಲಭ್ಯನೂ ಕೊಡ್ತಾಯಿದ್ದೀವಿ. ಏಕೆಂದರೆ ರೈತರುಗಳು ನ್ಯಾಷನಲ್ ಬ್ಯಾಂಕಲ್ಲಿ ಅವರು ಅಲ್ಲಿ ಒಂದು ಬಡ್ಡಿ ಹಣಕಾಸು ಕಟ್ಟೋಕ್ಕೆ ತೊಂದರೆ ಇರೋದ್ರಿಂದ ಇಲ್ಲಿ ಯಾವುದೇ ಥರ ಬಡ್ಡಿ ಇರೋದಿಲ್ಲ. ನಮ್ಮ ಸಹಕಾರ ಸೊಸೈಟಿಗಳಿಗೆ 3 ಲಕ್ಷದಿಂದ 5 ಲಕ್ಷ ಮಾಡಿದ್ದಾರೆ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. 5 ಲಕ್ಷದವರೆಗೂ ಬಡ್ಡಿ ಇಲ್ಲದೇ ರೈತರಿಗೆ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಾವು ಕೂಡ ರೈತರಿಗೆ ಪ್ರತಿಯೊಬ್ಬರು ರೈತರಿಗೂ ಎಲ್ಲ ಅವರವರ ಏರಿಯಾದಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿಸಿ ಎಲ್ಲರಿಗೂ ಇಲ್ಲೇ ನೀವು ಸಾಲ ಸೌಲಭ್ಯ ತೊಗೊಳ್ಳಿ, ಇಲ್ಲಿ ನಿಮಗೆ ಒಳ್ಳೆಯ ಉತ್ತಮ ಬೆಳವಣಿಗೆ ಆಗುತ್ತೆ. ಯಾಕೆಂದರೆ ನೀವು ಅಲ್ಲಿ ಬಡ್ಡಿ ಕಟ್ಟಿ ಕಷ್ಟಪಡೋ ಬದಲು ಇಲ್ಲಿ ಯಾವುದೇ ಥರ ಬಡ್ಡಿ ಇಲ್ದೇ ನೀವು ರೈತರುಗಳು ಒಳ್ಳೆಯ ಒಂದು ಆದಾಯ ಹೊಂದ್ಬೋದು ಅಂತ ನಾವು ಈ ಸಹಕಾರಿ ಮೂಲಕ ಅವರಿಗೆಲ್ಲ ನಾವು ತಿಳಿಸ್ಕೊಟ್ಟಿದ್ದೇವೆ. ಹಾಗೆಯೇ ನಾವಿನ್ನೂ ರೈತರಿಗೆ ಆಗಿರ್ಬೋದು, ಇಲ್ಲಿ ಜನಗಳಿಗೆ ಆಗಿರ್ಬೋದು, ಒಂದೇ ಬಿಲ್ಡಿಂಗಲ್ಲಿ ಎಲ್ಲ ಥರದ್ದು ಸೌಲಭ್ಯ ಸಿಗಬೇಕು ಅಂಥೇಳಿ ನಮ್ಮದೊಂದು ಆಶೆ ಇದೆ. ಅದನ್ನು ಮಾಡಬೇಕು ಅಂಥೇಳಿ ಮುಂಚೆ ಯಾವ ಥರ ಅಂದರೆ ಒಂದು ಮಾಲ್ ಥರ ಎಲ್ಲ ರೈತರಿಗೆ ಆಗಿರ್ಬೋದು, ಜನಸಾಮಾನ್ಯರಿಗೆ ಆಗಿರ್ಬೋದು, ಎಲ್ಲದೂ ಒಂದೇ ಬಿಲ್ಡಿಂಗಲ್ಲಿ ಸಿಗಬೇಕು. ಯಾವುದೇ ಒಂದಾಗಲಿ ಜನಸಾಮಾನ್ಯರಿಗೆ ಆ ಥರ ಸಿಗಬೇಕು ಅಂಥೇಳಿ ನಮ್ಮದೊಂದು ಆಶೆ ಇಟ್ಕೊಂಡಿದ್ದೀವಿ. ಹಾಗೆಯೇ ನಾವು ಪ್ರತಿಯೊಂದು ಹಂತದಲ್ಲೂ ಏನೇ ಒಂದು ಸರ್ಕಾರದಿಂದ ಸಾಲ ಸೌಲಭ್ಯ ಬಂದ್ರೂ ಅದು ರೈತರಿಗೆ ಪೂರ್ಣವಾಗಿ ತಲುಪಿಸ್ತೇವೆ. ಹಾಗೆಯೇ ನಮ್ಮ ಸೊಸೈಟಿ ಉತ್ತಮ ಕೆಲಸ ಮಾಡಿದೆ ಅಂಥೇಳಿ ಜಿಲ್ಲಾ ಸಹಕಾರಿ ಬ್ಯಾಂಕಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ರಾಜ್ಯ ಅಪೆಕ್ಸ್ ಬ್ಯಾಂಕಿಂದನೂ ಕೂಡ ನಮ್ಮದು ಒಳ್ಳೆಯ ಅತ್ಯುತ್ತಮ ಸಹಕಾರ ಸೊಸೈಟಿ ಹಸುಡಿ ಅಂಥೇಳಿ ನಮಗೆ ಪ್ರಶಸ್ತಿನೂ ಕೊಟ್ಟರು. ಶಿವಮೊಗ್ಗ ಕರ್ನಾಟಕ ರಾಜ್ಯ ಸಹಕಾರಿ ಸಂಸ್ಥೆಯಿಂದನೂ ಕೂಡ ನಮಗೆ 3 ಪ್ರಶಸ್ತಿ ಬಂದಿದ್ದು ನಮ್ಮ ಸೊಸೈಟಿಗೆ. ಅದನ್ನು ಹೇಳೋಕ್ಕೆ ನನಗೆ ಭಾಳ ತುಂಬ ಸಂತೋಷ ಆಗುತ್ತೆ. ಇಷ್ಟೆಲ್ಲ ನಮ್ಮ ಸೊಸೈಟಿ ಬೆಳವಣಿಗೆ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಹೆಚ್ಚಿನ ರೀತಿ ಬೆಳವಣಿಗೆ ಮಾಡಿ ನಮ್ಮ ಜನಗಳಿಂದ ಡೆಪಾಸಿಟ್ ಆಗಿರ್ಬೋದು, ಅದರಿಂದ ಮುಖಾಂತರ ರೈತರಿಗೂ ಸಾಲ ಸೌಲಭ್ಯ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ರೈತರಿಗೂ ಇಲ್ಲೇ ಸಾಲ ಸೌಲಭ್ಯ ತೊಗೊಳ್ಳಿ ಅಂತೇಳಿ ನಾವು ಅವರಲ್ಲಿ ಮನವಿ ಕೂಡ ಮಾಡ್ತೀವಿ. ನಾವು ನಮಸ್ತೆ, ನನ್ನ ಹೆಸರು ಸುಧಾಮಣಿ ಅಂತ ಹೇಳ್ಬಿಟ್ಟು 2ನೇ ಬಾರಿ ಆಯ್ಕೆ ಆಗಿದ್ದೀನಿ. ಮೊದಲನೇ ಬಾರಿ ಉಪಾಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದೆ. ಈಗ 2ನೇ ಬಾರಿ ನಿರ್ದೇಶಕರಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ತಾನೇ ಮುಗಿದಿದೆ ಈ ಅವಧಿ, ಮೊದಲನೇ ತಿಂಗಳ ಅವಧಿ ಇದು. ಮುಂದಿನ ಹಿಂದೆ ನಾವು ಯೋಚನೆ ಮಾಡಿದ ದೃಷ್ಟಿನಲ್ಲಿ ಮಹಿಳೆ ರೈತರು ತುಂಬ ಜನ ಇದ್ದಾರೆ. ಆದರೆ ಸಹಕಾರಿ ಸಂಘಗಳಿಗೆ ಬಂದು ಅವರು ಏನೇನು ಸೌಲಭ್ಯಗಳಿದೆ ಅನ್ನೋದನ್ನೇ ರೈತ ಮಹಿಳೆಯರಿಗೆ ಗೊತ್ತಿರಲಿಲ್ಲ. ಈಗ ನಮ್ಮ ಸಹಕಾರಿ ಸಂಘಗಳಲ್ಲಿ ವರ್ಷದ ಒಂದು ಯೋಜನೆಗಳನ್ನು ಮಾಡ್ತಾ ಇರ್ತೀವಲ್ಲ ಷೇರುದಾರರಿಗೆ, ಆವಾಗ ಅವರೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಈಗ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲಾ ಆಡಳಿತದಿಂದ ಚನ್ನವೀರಪ್ಪ ಅವರು ಮತ್ತು DCC ಬ್ಯಾಂಕ್ ಈಗಿನ ಹಾಲಿ ಮಂಜುನಾಥ್ ಗೌಡ್ರು ಅವರು ನಮ್ಮ ಸ್ತ್ರೀಶಕ್ತಿ ಮಹಿಳೆಯರಿಗೆ ತುಂಬ ಆದ್ಯತೆ ಕೊಡ್ತಾ ಇದ್ದಾರೆ. ಎಲ್ಲ ವಿಚಾರದಲ್ಲೂ ಸಹ ಒಂದೇ ಸೂರಿನಡಿನಲ್ಲಿ ಮಹಿಳೆಯರಿಗೆ ಏನೇನು ಸೌಲಭ್ಯಗಳು ಬೇಕು, ಯಾವ್ಯಾವ ಅಭಿವೃದ್ಧಿ ತರಬೇತಿಗಳು ಬೇಕು, ಈ ಒಂದು ಸೌಲಭ್ಯಗಳನ್ನು ಕೂಡ ನಮ್ಮ ಜಿಲ್ಲಾಡಳಿತ ಕೊಡ್ತಾ ಇದೆ. ಆ ಆಡಳಿತದಲ್ಲಿ ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಗ್ರಾಮೀಣ ಮಹಿಳೆಯರಿಗೆ ನಾವು ಹೊಲಿಗೆ ತರಬೇತಿ ಮತ್ತು ಸೌಂದರ್ಯವರ್ಧಕ ತರಬೇತಿ
ಮತ್ತು ಕೌಶಲ್ಯ ತರಬೇತಿ ಮತ್ತು ಇನ್ನೂ ಹಲವಾರು ತರಬೇತಿಗಳನ್ನು ಅವರುಗಳಿಗೆ ಅಲ್ಲಿ ಹೋಗಿ ಪಡೀಲಿಕ್ಕೆ ನಾವು ಅವ್ರುಗಳಿಗೂ ಸಹ ಮಾಹಿತಿ ನೀಡ್ತಾ ಇದ್ದೀವಿ. ಅವರುಗಳು ಸಹ ಸ್ತ್ರೀ ಶಕ್ತಿ ಸಂಘಗಳು, ಈಗ ಸಹಕಾರಿ ಸಂಘ ಏನು ಒಂದು ಸಂಘ ಅಂತ ಸಣ್ಣ ಪ್ರಮಾಣದಲ್ಲಿ ಹುಟ್ಟಿ ಈಗ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕೇಂದ್ರ ಸರ್ಕಾರದವರೆಗೂ ಅಭಿವೃದ್ಧಿ ಆಗಿ ಅದು ಹೆಸರುವಾಸಿಯಾಗಿದೆ. ಅದೇ ಥರ ಸ್ತ್ರೀ ಶಕ್ತಿ ಸಂಘಗಳು ಸಹ ಈಗ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹುಟ್ಟಿ ನಮ್ಮ ಸಹಕಾರಿ ಸಂಘಗಳಲ್ಲಿ ಅವರುಗಳ ಖಾತೆಗಳನ್ನು ತೆಗೆದು ಸಾಲ ಸೌಲಭ್ಯಗಳನ್ನು ಮರುಪಾವತಿ ಹೆಚ್ಚಿನ ರೀತಿಯಲ್ಲಿ 100ಕ್ಕೆ 100ರಷ್ಟು ಮರುಪಾವತಿ ಮಾಡಿ ಅವರುಗಳು ಮಕ್ಕಳಿಗೆ ಫೀಸ್ ಕಟ್ಟೋದ್ರಿಂದ ಹಿಡಿದು ಮನೆ ಅಭಿವೃದ್ಧಿ ಮಾಡ್ಕೊಳ್ಳೋದ್ರಿಂದನೂ ಆ ಹಣಗಳನ್ನು ಉಪಯೋಗಿಸ್ಕೊಂಡು ತುಂಬ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಹಂಗಾಗಿ ಈ ಸಹಕಾರಿ ಸಂಘಗಳಲ್ಲಿ ಅವರು ವ್ಯವಹಾರ ಮಾಡೋದ್ರಿಂದ ಮಹಿಳೆಯರಿಗೂ ಸಹ ಹೆಚ್ಚಿನ ಸೌಲಭ್ಯಗಳು ಸಿಗತ್ತೆ. ಹಾಗಾಗಿ ಎಲ್ಲ ಮಹಿಳೆಯರಿಗೂ ಇದು ಹೆಚ್ಚಿನ ಒಂದು ಅನುಕೂಲವನ್ನು ಸಹಕಾರಿ ಸಂಘಗಳಲ್ಲಿ ಪಡ್ಕೋಬೇಕು. ಇನ್ನೂ ಏನೇನು ವಿಚಾರಗಳಿದೆ ಅಂತ ತಿಳ್ಕೊಂಡು ಅವ್ರುಗಳು ಸಹ ಬಂದು ಇಲ್ಲಿ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತೇಳಿ ನಮ್ಮೆಲ್ಲರ ಅನಿಸಿಕೆ ಆಗಿದೆ. ಅಂದರೆ 1 ಎಕರೆ ಇರೋರಿಗೆ 95,000, 5 ಎಕರೆ ಇರೋರಿಗೆ 5 ಲಕ್ಷದವರೆಗೂ ಏನು ಹಣ ದೀರ್ಘಾವಧಿ ಸಾಲ ಇದನ್ನೆಲ್ಲ ಕೊಡ್ತಾ ಇದ್ದೀವಿ. ಆ ಹಣಗಳು ಸಹ ಹೆಚ್ಚಿನ ರೀತಿಯಲ್ಲಿ ಮರುಪಾವತಿಯಾಗಿದ್ದು ಈ ನಮ್ಮ ಅಸುಡಿ ಸಹಕಾರಿ ಸೊಸೈಟಿ ಅಭಿವೃದ್ಧಿಯಾಗಿ ಈ ರೀತಿ ಉತ್ತಮ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಆಗಿದೆ. ಇಲ್ಲಿ ಸಿಬ್ಬಂದಿಗಳು ಕೂಡ ಕಾರಣ ಆಗಿದ್ದಾರೆ. ಇದುವರೆಗೂ ಶ್ರಮಿಸಿದಂಥ ಇಲ್ಲ ಹಿರಿಯ ಏನು ನಿರ್ದೇಶಕರುಗಳು ತುಂಬ ಕಷ್ಟಪಟ್ಟು ಇದನ್ನು ತಳಹದಿ ಹಾಕ್ಕೊಟ್ಟು ಈಗ ನಾವುಗಳು ಬಂದು ಸ್ವಲ್ಪ ಕೆಲಸ ಮಾಡಿದರೆ ಕಣ್ಣಿಗೆ ಕಾಣೋ ರೀತಿಯಲ್ಲಿ ನಮ್ಮನ್ನು ಬಿಟ್ಟೋಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಈ ಕೃಷಿ ಪತ್ತಿನ ಈಗಿನ ಹಾಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಕೃಷಿ ಪತ್ತಿನ ಸಹಕಾರ ಸಂಘದ ಅಸುಡಿ ಕ್ಷೇತ್ರದಲ್ಲಿ ಉಮಾಶಂಕರ್ ರೆಡ್ಡಿಯಾದ ನಾವು BCMB ಅಭ್ಯರ್ಥಿಯಾಗಿ ಚುನಾಯಿತನಾಗಿ ಆಗಿದ್ದೇನೆ. ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಏನಪ್ಪ ಅಂದರೆ ಇಲ್ಲಿ ಬರುವಂತಹ ಸಾಲ ಕೃಷಿಗೆ ಸಂಬಂಧಪಟ್ಟ ಅಂಥದ್ದು ಪಾಣಿ ಮೂಲಕ ಅವರ ಎಲಿಜಿಬಲ್ ಪಾಣಿಯಲ್ಲಿ ಅರ್ಹತೆ ಇರೋ ಅಂಥದ್ದಕ್ಕೆ ಸರ್ಕಾರದಿಂದ ನಮಗೆ ಬಂದಂಥ ಪ್ರೋತ್ಸಾಹಧನದಲ್ಲಿ ನಾವು ಅವರಿಗೆ ಸಾಲವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಏನಪ್ಪ ಅಂದರೆ ಇಲ್ಲಿ ನಾವು ಯಾವುದೇ ಥರದ್ದು ಅವರಿಗೆ ರೈತರಿಗೆ ಸಬ್ಸಿಡಿ ಮೂಲಕ ಅವರಿಗೆ ಸಹಕಾರ ಮಾಡ್ತಾಯಿದ್ದೀವಿ. ಅದರಲ್ಲಿ ಏನಪ್ಪ ಅಂದರೆ 0% ಮಾತ್ರ ನಾವು ಕೊಡ್ತಾಯಿದ್ದೀವಿ. ಯಾವುದೇ ಥರದ್ದು 1 ರೂಪಾಯಿನೂ ಏನೂ ತೊಗೊತಾ ಇಲ್ಲ. ರಿನ್ಯೂವಲ್ ಚಾರ್ಜ್ ಅಂತ ಇರುತ್ತೆ, ಅದೊಂದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲದೆ ನಮ್ಮ ಸಹಕಾರ ಸಂಘದಿಂದ ಅವರಿಗೆ ಸಹಕಾರ ನೀಡಲಿಕ್ಕೆ ನಾವು ಎಲ್ಲರೂ ಸರ್ವ ಪ್ರಯತ್ನ ನಡೆಸ್ತಾಯಿದ್ದೀವಿ. ನಾಗರಾಜ್ BP ಯಲವಟ್ಟಿ ನನ್ನ ಗ್ರಾಮ. ಅಸುಡಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಾನು ನಿಲ್ಲಬೇಕು ಅಂತೇಳಿ ತುಂಬ ದಿವಸದಿಂದ ಇದು ಆಕಾಂಕ್ಷೆ ಆಗಿದ್ದೆ. ಅದೇ ಇದರಲ್ಲಿ ನಿಂತ್ಕೊಂಬಿಟ್ಟು ನನಗೆ ರೈತರ ಸಹಕಾರದಿಂದ ವಿಜೇತನಾಗಿ ಇಲ್ಲಿ ಬಂದು ಕೂತಿದ್ದೀನಿ. ರೈತರದ್ದು ಏನೇ ಕಷ್ಟಗಳಿದ್ರೂ ನಮ್ಮ ಎಲ್ಲ ನಿರ್ದೇಶಕರ ಹಾಗೂ ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಅವರ ಕೆಲಸ ಕಾರ್ಯಗಳನ್ನು ನಾನು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಹೇಳ್ತಾಯಿದ್ದೀನಿ. ನನ್ನ ಹೆಸರು ಅಂಬಿಕಾ. ನಾನು ಮೊದಲನೇ ಬಾರಿಯಾಗಿ ಇಲ್ಲಿ ಈ ಸಹಕಾರಿ ಪತ್ತಿನ ಸಂಘಕ್ಕೆ ಆಯ್ಕೆಯಾಗಿ ಬಂದಿದ್ದೇನೆ. ಹಾಗೂ ಈ ಸಹಕಾರಿ ನಿರ್ದೇಶಕರು ಎಲ್ಲರೂ ಒಗ್ಗೂಡಿಸಿ ಇಲ್ಲಿ ಸಹಕಾರ ಕೇಂದ್ರ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇದು ಅತಿಯಾಗಿ ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಪಾಣಿ ಇಲ್ಲದೆ ಅಂದರೆ ಅವರು ಡೆಪಾಸಿಟ್ ಇಟ್ಟಾಗ ಮಾತ್ರ 10,000 ಅಥವಾ 20,000 ಹೀಗೆ ಡೆಪಾಸಿಟಿನ ಇದ್ರ ಮೇಲೆ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ವ್ಯವಹಾರ ಮಾಡಲಿಕ್ಕೂ ಅಂದರೆ ಬಂಗಾರ ಇಟ್ಟು ತೆಗೆಯೋದು ಅದನ್ನು ಸಹ ವ್ಯವಹಾರವಾಗಿ ಕೊಡ್ತಾ ಇದ್ದಾರೆ. ಸಹಕಾರ ಪತ್ತಿನ ಸಂಘದಿಂದ ಬ್ಯಾಂಕ್ ಮೂಲಕ ವ್ಯವಹಾರ ಇದೆ. ಡಿಪಾಸಿಟ್ಟು ಇಡುವ ಅವಶ್ಯಕತೆ ಇದು ಅನುಕೂಲ ಇದೆ. ಹಾಗೆ ಇವರು 0% ಅಲ್ಲೂ ಸಹ ಹಣವನ್ನು ಕೂಡ ಇದು ಇದೆ ಅಂತ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನನ್ನ ಹೆಸರು ಬಸವರಾಜ್ BK ಅಂಥೇಳಿ. ನಂದು ಪ್ರಾಪರ್ ಬಂದುಬಿಟ್ಟು ಭದ್ರಾವತಿ. ನಾನು ಈ ಒಂದು ಸಹಕಾರ ಸಂಘದಲ್ಲಿ ಸುಮಾರು 15-16 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸಹಕಾರ ಸಂಘದಲ್ಲಿ ಸುಮಾರು ವರ್ಷಗಳ ಹಿಂದೆ ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು. ಈ ಒಂದು ಎಲ್ಲ ಸಮಸ್ಯೆಗಳನ್ನ ನಾವು ನಮ್ಮ ಆಡಳಿತ ಮಂಡಳಿ ಮತ್ತು ಒಂದು ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರ ಒಂದು ಸಲಹೆ ಮತ್ತು ಸೂಚನೆ ಮತ್ತು ಅವರ ಒಂದು ಅತ್ಯಂತ
ಒಳ್ಳೆಯ ಒಂದು ವ್ಯವಹಾರವನ್ನು ನಮ್ಮ ಸಂಸ್ಥೆ ಜೊತೆ ನಡೆಸಿದ್ರಿಂದ ಈ ಒಂದು ಸಂಸ್ಥೆ ಸಂಪೂರ್ಣ ನಷ್ಟವನ್ನು ಕಳೆದು ಇವತ್ತು ನಮ್ಮ 15 ವರ್ಷದಿಂದ ನಮ್ಮ ಸಹಕಾರಿ ಸಂಸ್ಥೆ ಲಾಭದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಮತ್ತು ನಮ್ಮ ಸಹಕಾರ ಸಂಘದಲ್ಲಿ ಮುಖ್ಯವಾಗಿ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಬಿಟ್ಟು ನಮ್ಮ ಸಹಕಾರ ಸಂಸ್ಥೆಯಲ್ಲಿ ನಾವು ಬೆಳೆ ಸಾಲ ಮತ್ತು ಬಂಗಾರಾಭರಣ ಸಾಲ, ಡೆಪಾಸಿಟ್ ಆಧಾರ ಸಾಲ ಮತ್ತು ವಿಶೇಷವಾಗಿ ನಮ್ಮಲ್ಲಿ ಹೆಚ್ಚಿನ ಅಡಿಕೆ ಬೆಳೆಯೋದ್ರಿಂದ ಅಡಿಕೆ ದಾಸ್ತಾನನ್ನು ಮಾಡಿಕೊಂಡು ಸಹ ನಾವು ಇವತ್ತು ಸಾಲವನ್ನು ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಕೊಡ್ತಾಯಿದ್ದೇವೆ. ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಮರಣೋತ್ತರ ನಿಧಿ ಅಂತೇಳಿ ಒಂದು ಸ್ಥಾಪನೆ ಮಾಡಿದ್ದೇವೆ. ನಮ್ಮ ಯಾವುದೇ ಸದಸ್ಯರು ಮರಣ ಹೊಂದಿದರೆ ಅವರ ಒಂದು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನಾವು ಅವರಿಗೆ 5,000 ರೂಪಾಯಿಗಳ ಒಂದು ಸಹಾಯಧನವನ್ನು ನಮ್ಮ ಸಹಕಾರ ಸಂಘದ ವತಿಯಿಂದ ಕೊಡ್ತಾಯಿದ್ದೀವಿ. ನಮ್ಮ ಸಹಕಾರ ಸಂಘದಲ್ಲಿ ಯಶಸ್ವಿ ವಿಮಾ ಯೋಜನೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸಹ ನಮ್ಮ ಸಂಘದ ಸದಸ್ಯರು ಮತ್ತು ಸಾರ್ವಜನಿಕರಿಗೆ ನಾವು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಅದಲ್ಲದೆ ರಸಗೊಬ್ಬರ ವಿತರಣೆ ಮತ್ತು ಸಬ್ಸಿಡಿ ದರದಲ್ಲಿ ನಾವು ಬೀಜ ಭತ್ತದ ವಿತರಣೆ ಮತ್ತು ಇತರೆ ಗೊಬ್ಬರಗಳು ಹಾಗೂ ಪಡಿತರ ವಿತರಣೆ, ಅದು ಮುಖ್ಯವಾಗಿ ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಸಂಘಕ್ಕೆ ವ್ಯಾಪ್ತಿ ಒಳಪಡ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಸಹ ನಾವೇ ಪಡಿತರ ವಿತರಣೆ ಮತ್ತು ಒಂದು ಗೊಬ್ಬರ ವಿತರಣೆಯನ್ನು ಮತ್ತು ಸಬ್ಸಿಡಿ ದರದಲ್ಲಿ ನಾವು ಬೀಜ ಭತ್ತದ ವಿತರಣೆಯನ್ನು ಸಹ ನಾವೀಗ ಆಲ್ರೆಡಿ ಮಾಡ್ಕೊತ ಬರ್ತಾ ಇದ್ದೀವಿ. ಇದಾದ ನಂತರದಲ್ಲಿ ನಮ್ಮ ಸಹಕಾರ ಸಂಘಕ್ಕೆ ಸ್ವಲ್ಪ ಸ್ಥಳಾವಕಾಶದ ಕೊರತೆ ಇರೋದರಿಂದ ಸ್ಥಳಾವಕಾಶವನ್ನು ಏನೋ ರಾಜ್ಯ ಸರ್ಕಾರ ನಮಗೆ ಮಾಡಿಕೊಟ್ಟಿದ್ದೇ ಆದಲ್ಲಿ ನಾವೀಗ ಆಲ್ರೆಡಿ ನಮ್ಮ ಆಡಳಿತ ಮಂಡಳಿ ಜೊತೆ ಚರ್ಚೆ ಮಾಡಿ ಈಗ ಆಲ್ರೆಡಿ ಒಂದು ನಿರ್ಧಾರವನ್ನು ಸಹ ಪಡೆದಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಅನುದಾನದ ಅಡಿಯಲ್ಲಿ ಮತ್ತು ನಮ್ಮ ಸಂಘದ ವತಿಯಿಂದನೂ ಸಹ ಅವರಿಗೆ ನಾವು ಒಂದು ಕುಡಿಯುವ ನೀರಿನ ಸೌಲಭ್ಯ, ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ATM ಸೌಲಭ್ಯ ಮತ್ತು CAC ಸೆಂಟರ್, ಇವು ಮೂರನ್ನೂ ಸಹ ನಾವು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಮತ್ತು ಸದಸ್ಯರಿಗೆ ಕೊಡಬೇಕು ಅನ್ನುವಂಥ ಒಂದು ದೃಢ ನಿರ್ಧಾರವನ್ನು ಈಗ ಆಲ್ರೆಡಿ ನಾವು ಮಾಡಿರೋದ್ರಿಂದ ಮುಂದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಎಲ್ಲ ಯೋಜನೆಗಳನ್ನು ನಮ್ಮ ಸಹಕಾರ ಸಂಘದಲ್ಲಿ ಅಳವಡಿಸ್ಕೊಂಡು ಈ ಒಂದು ಸಹಕಾರ ಸಂಘವನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗೋದಕ್ಕೆ ನಾವು ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಮತ್ತು ವಿಶೇಷವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಇವತ್ತೇನಾದರೂ ಈ ಒಂದು ಸಹಕಾರಿ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಂತ ಏನು ನಮ್ಮ ಮಾತೃ ಸಂಸ್ಥೆ ಇದೆ, ಈ ಒಂದು ಮಾತೃ ಸಂಸ್ಥೆಯೇ ಕಾರಣ. ಈ ಒಂದು ಮಾತೃ ಸಂಸ್ಥೆಯ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ R.M. ಮಂಜುನಾಥ್ ಗೌಡರು ಮತ್ತು ಉಪಾಧ್ಯಕ್ಷರಾಗಿದ್ದಂಥ ಮರಿಯಪ್ಪನವರು, ನಮ್ಮ ಶಿವಮೊಗ್ಗ ತಾಲೂಕಿನ ನಿರ್ದೇಶಕರಾಗಿದ್ದ ಶ್ರೀಯುತ ದುಗ್ಗಪ್ಪ ಗೌಡರು, ಸುಧೀರ್ ಅಣ್ಣವರು, ಹೀಗೆ ಎಲ್ಲ ನಮ್ಮ ಆಡಳಿತ ಮಂಡಳಿ, ನಮ್ಮ ಜಿಲ್ಲಾ ಬ್ಯಾಂಕಿನ ಆಡಳಿತ ಮಂಡಳಿ ನಿರ್ದೇಶಕರು ಒಂದು ಸಹಕಾರ, ಒಂದು ಮಾರ್ಗದರ್ಶನ ಎಲ್ಲ ಸೇರಿ ಒಂದು ನಮ್ಮ ಸಹಕಾರಿ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳೋದಕ್ಕೆ ನಾನು ಅತ್ಯಂತ ಹೆಮ್ಮೆಯನ್ನು ಪಡ್ತೀನಿ. ಮಾನ್ಯರೇ, ನಾನು ಈ ವಿಚಾರದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಲೇಬೇಕಾಗ್ತದೆ. ನಮ್ಮ ಸಹಕಾರ ಸಂಘಕ್ಕೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಹಕಾರ ಸಂಘ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಮತ್ತು 2018ರಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಇವರು ಸಹ ನಮ್ಮ ಸಹಕಾರ ಸಂಘವನ್ನು ಗುರುತಿಸಿ ಅತ್ಯಂತ ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದಕ್ಕಾಗಿ ಉತ್ತಮ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ನಮಗೆ ನಗದು ಮತ್ತು ಪ್ರಶಸ್ತಿ ಪತ್ರವನ್ನು ಕೊಟ್ಟು ಗೌರವಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ನಿಮ್ಮ ಸಹಕಾರ ಟಿವಿಗೆ ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ. ಈ ಒಂದು ಸಹಕಾರಿ ಸಂಸ್ಥೆ ಮಹಾಮಂಡಲ ಇನ್ನೂ ಹೆಚ್ಚಾಗಿ ಬೆಳೀಲಿ, ಇನ್ನು ಹೆಚ್ಚಿನ ಒಂದು ಸದಸ್ಯತ್ವಗಳನ್ನ ಪಡೆದು ಈ ಒಂದು ಸಹಕಾರಿ ಟಿವಿ ಬೆಳೀಲಿ. ಇದು ಯಾವ ರೀತಿ ಬೆಳಿಬೇಕು ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಉತ್ತಮ ಸಹಕಾರ ಟಿವಿಯಾಗಿ ಒಂದು ಬೆಳಕಿಗೆ ಬರಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತು. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ. ನಾನಿಲ್ಲಿ ಹಸುಡಿ ಊರಿನವರಯ್ಯ. ಸೊಸೈಟಿಯಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಬೇಕಾದ ನಮಗೆ ಗೋಲ್ಡ್ ಲೋನ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಆಗಿದೆ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಷ್ಟ ಅಂದರೆ ನಮ್ಮ ಟೈಮಿಗೆ ಅನುಕೂಲ ಮಾಡಿಕೊಟ್ಟು ಕೊಡ್ತಿದ್ದಾರೆ ನಮಗೆ. ನನ್ನ ಹೆಸರು BV ಚಿದಂಬರರಾವ್ ಅಂತ, ಚಿಕ್ಕಮರಡಿ ಗ್ರಾಮದಿಂದ ಬಂದಿದ್ದೀನಿ. ಸಹಕಾರಿ ಸಂಘದಿಂದ ಎಲ್ಲ ಉಪಯೋಗ ಚೆನ್ನಾಗಿ ಆಗ್ತಾಯಿದೆ, ಪರವಾಗಿಲ್ಲ. ಸಾಲ ಸೌಲಭ್ಯನೂ ಸ್ಪಂದಿಸ್ತಾರೆ ಎಲ್ಲರ ಬಗ್ಗೆ, ಚೆನ್ನಾಗಿದೆ. ನನ್ನ ಹೆಸರು ಕಮಲಾಬಾಯಿ ಅಂತ, ಚಿಕ್ಕಮರಡಿ ಗ್ರಾಮದಿಂದ ಬಂದಿದ್ದೀನಿ. ಇಲ್ಲಿ ಸಹಕಾರಿ ಸಂಘ ಇರೋದ್ರಿಂದ ಬಡವರಿಗೆಲ್ಲ ಚೆನ್ನಾಗಿ ಅನುಕೂಲ ಆಗ್ತಾಯಿದೆ. ಟೈಮಿಗೆ ನಮಗೆ ಲೋನ್ ಎಲ್ಲ ಕೊಡ್ತಾ ಇದ್ದಾರೆ, ಮತ್ತು ಗೋಲ್ಡ್ ಲೋನು ಕೊಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಇಲ್ಲಿ ವರ್ಕರ್ಸು ಚೆನ್ನಾಗಿ ಸ್ಪಂದಿಸ್ತಾರೆ ನಮ್ಮ ಜೊತೆ. ಅದೇ ಈ ಸಂಘದ ಪದಾಧಿಕಾರಿಗಳಾಗಲಿ ಅಧ್ಯಕ್ಷರಾಗಲಿ ಎಲ್ಲರೂ ಸಹ ಒಳ್ಳೆಯ ಮನೋಭಾವದಿಂದ ಬಂದಂಥ ಕಾರ್ಮಿಕರಿಗೆ ಚೆನ್ನಾಗಿ ಸ್ಪಂದಿಸಿ ಎಲ್ಲ ರೀತಿ ಸೌಲಭ್ಯಗಳು ಬಂದಂಥ ಸೌಲಭ್ಯಗಳನ್ನ ಎಲ್ಲರ ಜೊತೆ ಹಂಚ್ಕೊಂಡು ಸಹಕಾರ ಮಾಡ್ತಾರೆ. ಆತ್ಮೀಯ ಸಹಕಾರಿ ಬಂಧುಗಳೇ,
ನೋಡಿದ್ರಲ್ಲ, ಪ್ರತಿಯೊಂದು ಗ್ರಾಮದಲ್ಲೂ ಸಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತನ್ನದೇ ಆದ ಒಂದು ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸುತ್ತೆ, ಎಲ್ಲ ರೀತಿಯಲ್ಲೂ ಸಹ ಈ ಒಂದು ಗ್ರಾಮದ ಜೀವನಾಡಿಯಾಗಿ ತನ್ನ ಕೆಲಸವನ್ನು ಮಾಡುತ್ತೆ. ಇದು ಇಂದಿನ ವಿಶೇಷ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು. ನಮಸ್ಕಾರ.